ದೇವನಹಳ್ಳಿ ವಿಶ್ವನಾಥಪುರ ಪೊಲೀಸ್ ಠಾಣೆ ವತಿಯಿಂದ ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇನ್ಸ್ಪೆಕ್ಟರ್ ಶಶಿಧರ್ ಡಿ ಅವರು ಸಾರ್ವಜನಿಕ ಸಂಪರ್ಕ ಸಭೆಯನ್ನು ಇಂದು ನಡೆಸಿದರು. ಮೊಬೈಲ್ ಫೋನಿನ ಆಪ್ ಡೌನ್ಲೋಡ್ ಮತ್ತು ಒಟಿಪಿಗಳ ಬಗ್ಗೆ ಆಗುವ ಪರಿಣಾಮಗಳು ಹಾಗೂ ಊರಿಗೆ ಮತ್ತೆ ಪ್ರವಾಸಕ್ಕೆ ಹೋದಾಗ ಮೊಬೈಲ್ ಸ್ಟೇಟಸ್ನಲ್ಲಿ ಹಾಕಿಕೊಳ್ಳಬೇಡಿ, ಕಾರಣ ನೀವು ಬೇರೆ ಕಡೆ ಹೋಗಿರುತ್ತಾರೆ ಎಂದು ತಿಳಿದು ನಿಮ್ಮ ಮನೆಯಲ್ಲಿ ಕಳ್ಳತನ ಆಗುವುದಕ್ಕೆ ನೀವೇ ಕಾರಣಕರ್ತರಾಗುತ್ತೀರಾ ಎಂದು ಎಚ್ಚರಿಕೆ ನೀಡಿದರು. ಪಿಡಿಒ ಎಚ್ ಪ್ರಕಾಶ್ ಮಾತನಾಡಿ, ಈ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಹಳ್ಳಿಗಳಿಗೂ ತಿಳಿಸುವುದೇನೆಂದರೆ, ಕಸ ನಿಗದಿತ ಸ್ಥಳದಲ್ಲಿ ಹಾಕಬೇಕು, ಎಲ್ಲಂದರಲ್ಲಿ ಹಾಕಿದರೆ ದಂಡ ಹಾಕುತ್ತೇವೆ, ನಿಮ್ಮ ವರ್ತನೆ ಮಿತಿ ಮೀರಿದರೆ ಪೊಲೀಸ್ ಕೇಸ್ ಮಾಡುವುದಾಗಿ ಸಭೆಯಲ್ಲಿ ತಿಳಿಸಿದರು. ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ಸಿಸಿಟಿವಿ ಕ್ಯಾಮೆರಾಗಳು ಇದ್ದು ಯಾವುದೇ ಅಪರಾಧ ನಡೆದರೆ ತಕ್ಷಣ ನಮ್ಮ ಪಂಚಾಯಿತಿಗೆ ತಿಳಿಯುತ್ತದೆ ಎಂದರು. ಇದೇ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆನಂದ್ ಕುಮಾರ್ ಮಾತನಾಡಿ, ಇನ್ಸ್ಪೆಕ್ಟರ್ ಶಶಿಧರ್ ಹೇಳಿರುವುದು ಸತ್ಯ. ಉದಾಹರಣೆಗೆ ನನಗೆ ಒಟಿಪಿ ಹೇಳಿ ಮೋಸ ಆಗಿರುತ್ತದೆ, ಅದಕ್ಕಾಗಿ ಸಾರ್ವಜನಿಕರು ಇದರ ಬಗ್ಗೆ ಜಾಗೃತಿ ವಹಿಸಬೇಕೆಂದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಭವ್ಯ ಪ್ರಶಾಂತ್, ನಾಗರಾಜಪ್ಪ, ಮುರಳಿ, ವಸಂತ್ ಕುಮಾರ್, ಗೋವಿಂದರಾಜು, ಸಂಜೀವಪ್ಪ, ನರಸಿಂಹಮೂರ್ತಿ, ನಾಗರಾಜು, ನಾರಾಯಣಸ್ವಾಮಿ ಮೀಸೆ, ಜಾಲಿಗೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ನರಸಿಂಹಮೂರ್ತಿ, ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು, ಊರಿನ ಗ್ರಾಮಸ್ಥರು ಈ ಸಭೆಯಲ್ಲಿ ಹಾಜರಿದ್ದರು. ತಂದೆ ತಾಯಿಗಳಾಗಲಿ ಅಕ್ಕಪಕ್ಕ ಆಗಲಿ ತಾವೆಲ್ಲರೂ ಕೂಡ ಗಮನ ಹರಿಸಬೇಕು. ಸೊ ಈ ಥರ ಯಾವ್ದಾರ ಮಕ್ಕಳ ಹತ್ರ ಗಾಡಿ ಓಡಿಸ್ತಾರೆ ಅಂತಂದ್ರೆ ದಯವಿಟ್ಟು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಆಮೇಲೆ ಬಹಳ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಈಗ ಎಲ್ಲರಿಗೂ ಅನಿಸುತ್ತೆ, ಏನೋ ಒಂದು ಪೊಲೀಸ್ನವರು ಮನೆ ಅಲ್ಲೆಲ್ಲ ಹೋಗಿದಾಗ ಹೇಳ್ತಾ ಇದ್ರು, ಅಲ್ಲಿ ಕಳ್ತನ ಆಯಿತು, ಇಲ್ಲಿ ಕಳ್ತನ ಆಗ್ತಿದೆ, ಅಲ್ಲಿ ಪ್ರಾಬ್ಲಮ್ ಆಗ್ತದೆ, ಇಲ್ಲಿ ಪ್ರಾಬ್ಲಮ್ ಆಗ್ತದೆ ಅಂತ. ಸೊ ನನಗೆ ಗೊತ್ತಿದೆ ಈ ಪ್ರಾಬ್ಲಮ್ ರೈಸ್ ಆಗೇ ಆಗುತ್ತಿಲ್ಲ ಅನ್ನೋ ಕಾರಣಕ್ಕೂ. ಏನಕ್ಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೊ ಬಹಳಷ್ಟು ಬಾರಿ ಕಳ್ತನ ಆಗ್ತವೆ ಅನ್ನೋ ಕಾರಣಕ್ಕೋಸ್ಕರನೇ ಪೊಲೀಸ್ ವ್ಯವಸ್ಥೆ ಇರ್ತಕ್ಕಂಥದ್ದು, ಅದು ತಪ್ಪಿಸ್ಬೇಕು ಅಂತಕ್ಕಂಥದ್ದೇ ನಮ್ಮ ವ್ಯವಸ್ಥೆ. ನಾವೆಲ್ಲೂ ಕೂಡ ರಾಮರಾಜ್ಯದಲ್ಲಿಲ್ಲ, ಎಲ್ಲ ಕಡೆ ಸಣ್ಣ ಪುಟ್ಟ ಸಮಸ್ಯೆಗಳು ಆಗ್ತಾ ಇರ್ತವೆ. ಈ ಸಮಸ್ಯೆಗಳನ್ನ ತಪ್ಪಿಸ್ಬೇಕು ಅಂತಂದ್ರೆ ನಮ್ಗಳ ಜೊತೆ ನಿಮ್ಗೂ ಕೂಡ ಪಾತ್ರ ಜಾಸ್ತಿ ಇದೆ. ತಾವು ಕೂಡ ಪೊಲೀಸ್ ಇಲಾಖೆ ಜೊತೆ ಕೈ ಜೋಡಿಸ್ಬೇಕು. ಮತ್ತೆ ತಾವು ಕೂಡ ಪೊಲೀಸ್ ಯೂನಿಫಾರ್ಮ್ ಇಲ್ಲ ಅಂದ್ರೂ ಕೂಡ ಪೊಲೀಸ್ನವ್ರ ಥರ ಸ್ವಲ್ಪ ಗಮನ ಹರಿಸಿದ್ದೆ ಆದರೆ ಖಂಡಿತ ನಾವು ಜಾಲಿಗೆ ಪಂಚಾಯತಿ ಅಥವಾ ಜಾಲಿಗೆ ಗ್ರಾಮವನ್ನು ಒಂದು ಶಾಂತಿಯುತ ಗ್ರಾಮವನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಕಾರಣ ಏನಂತ ಅಂದರೆ, ಹಿಂದೆ ನಾವೆಲ್ಲ ಚಿಕ್ಕವರಿರ್ಬೇಕಾದ್ರೆ ಭಾಳ ಜನ ಇದ್ದಾರೆ, ಸ್ವಲ್ಪ ವಯಸ್ಸಾಗುತ್ತೆ. ನಾವು ಚಿಕ್ಕವರಿರ್ಬೇಕಾದ್ರೆ ಯಾರೋ ಇಲ್ಲಿ ನಿಂತ್ಕೊಂಡಿದ್ರೆ ಕೇಳೋರು, ನೀನು ರಾಮಣ್ಣನ ಮಗ ಅಂತ ಇಲ್ಲೇ ಮಾಡಿದ್ಯಾ, ಏನು ಕೆಲಸ ನಿಂತಿದೆ ಅಂತ ಕೇಳೋರು. ಇವತ್ತು ಪಕ್ಕದ ಮನೆ ಹುಡುಗ ಈ ಕಡೆ ಮನೆ ಹುಡುಗಿಯ ಜೊತೆ ಮಾತಾಡ್ತಾ ನಿಂತ್ಕೊಂಡಿದ್ರು ಕೂಡ, ಅಯ್ಯ ನಾವು ಯಾಕೆ ಬೇಕು ಅಂತ ವಾಪಸ್ ಹೋಗ್ತಾರೆ. ಯಾರೋ ಹುಡುಗ 15 ವರ್ಷದ ಹುಡುಗ ಗಾಡಿ ಓಡಿಸ್ತಾ ಇದ್ದಾನೆ, ಅಲ್ಲಿ ಬಿದ್ದಾನೆ, ಬೀಳಿಸ್ತಾ ಇದ್ದಾನೆ, ಅಥವಾ ಫಾಸ್ಟಾಗಿ ಓಡಿಸ್ತೇನೆ ಅಂತ ಫೀಲಿಂಗ್ ಮಾಡ್ತಾ ಇದ್ದಾನೆ ಅಂದ್ರೂ ಕೂಡ, ಅಯ್ಯೋ ನಮ್ಗೆ ಯಾಕೆ ಬೇಕು ಪಾಪ ಸರಿಯಿಲ್ಲ ಅವರು. ಹಿಂಗಾಗಿ ಏನಾಗಿದೆ ಅಂತಂದ್ರೆ ಅಫೆನ್ಸ್ಗಳು ಜಾಸ್ತಿ ಆಗ್ತಾ ಇದೆ, ಆಯ್ತಾ, ಮಕ್ಕಳುಗಳು ಅಪರಾಧ ಮಾಡ್ತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ. ಸೊ ದಯವಿಟ್ಟು ಹಳೆಯದ ಜವಾಬ್ದಾರಿ ನಮ್ಮಲ್ಲಿ ಇಲ್ಲ. ಈಗ ಹಳೆ ಥರ ನಾವು ನೋಡ್ತಾ ಇಲ್ಲ. ಹಿಂದೆ ನಾವು ಎಲ್ಲರೂ ಕೇಳೋದು, ಯಾರು ಹೊಸ ಮನೆ ಯಾರು ಊರಲ್ಲಿ ಎಂಟ್ರ ಆದರೆ ಊರಿನ ಜನ ಕೇಳೋದು, ಯಾವ ಅಪ್ಪ ಯಾರು ನೋಡ್ಬೇಕಪ್ಪ ಅಂತ ಕೇಳಿರೋದು. ಇವತ್ತು ದಿವಸಕ್ಕೆ ಒಂದು 100 ಜನ ಬಂದರೂ ನಾವು ಕೇಳೋದು. ಇಲ್ಲೊಂದು ಕ್ಯಾಮ್ರಾ ಹಾಕೊಂಡು ಬಂದೀವಿ. ಇವತ್ತು ಜಾಲಿಗೆ ಗ್ರಾಮ ಪಂಚಾಯಿತಿಯಲ್ಲಿ 120 ಕ್ಯಾಮ್ರಾಗಳನ್ನ ಗಲ್ಲಿಯಲ್ಲಿ ಹಾಕಿದ್ದೀವಿ ನಾವು. ಜೊತೆಯಲ್ಲಿ ಆ ಲೈವ್ ಕಾರ್ಯಕ್ರಮವನ್ನ ನಮ್ಮಲ್ಲಿದೆ. ನೀವೆಲ್ಲೋ ಹೋಗಿ ಈ DVR ನ ಓಪನ್ ಮಾಡಿ ನೋಡಬೇಕಾಗಿಲ್ಲ. ಜಾಲಿಗೆ ಪಂಚಾಯತಿಗೆ ಬಂದ್ರೆ ನಿಮಗೆ ಗೊತ್ತಿದೆ, ಟ್ಯಾಬ್ ಅಲ್ಲೇ ಸಿಗುತ್ತೆ. ಅದರಿಂದ ಸಾಕಷ್ಟು ನಮ್ಮ ಪೊಲೀಸ್ ಇಲಾಖೆಗೂ ಸಾಕಷ್ಟು ಹೆಲ್ಪ್ ಆಗಿದೆ ಸರ್. ಅದು ಚಿಕ್ಕಜಾಲ ಇರ್ಬೋದು, ದೊಡ್ಡಜಾಲ ಇರ್ಬೋದು, ದೇವನಹಳ್ಳಿ ಇರ್ಬೋದು, ಯಲಹಂಕ ಇರ್ಬೋದು, ವಿಶ್ವನಾಥಪುರದವರು ಎಲ್ಲ ಬಂದು ಆವಾಗ ತಗೊಂಡು ಹೋಗ್ತಾ ಇರ್ತಾರೆ. ಸೊ ಇದರ ನಮ್ದು ಮೂಲ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಕಸ ಹಾಕ್ಲಿಕ್ಕನ್ನ ತಡೆಯಲಿಕ್ಕೋಸ್ಕರ. ಅದಕ್ಕೆ ನಾನು ಒಂದು ರಿಕ್ವೆಸ್ಟ್ ಏನ್ ಮಾಡಕ್ ಕೊಟ್ಟಿದ್ದೀನಿ ಸರ್ ಅಂದ್ರೆ, ನಮ್ಮಲ್ಲಿ ಸಂಪೂರ್ಣ ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಪಂಚಾಯಿತಿಯಾಗಿ ನಾವು ಆಲ್ರೆಡಿ ನಮ್ಮ ಬಾಡಿಯ ಸಹಯೋಗದೊಂದಿಗೆ ನಾವು ಘೋಷಣೆ ಮಾಡಿದ್ದೀವಿ. ಈಗ ಏನ್ ಮಾಡ್ತಾ ಇದ್ದೀವಿ, ಅಲ್ಲಲ್ಲಿ ಮಾರ್ಷಲ್ ಸಮೇತ ನಾವು ಬಿಟ್ಟಿದ್ದೀವಿ. ನಮ್ಮೆಲ್ಲ ಇಬ್ಬರು ಹುಡುಗರನ್ನ ಬೆಳಿಗ್ಗೆ ಆದೇಶಲ್ಲಿ ಏನ್ ಮಾಡಿದ್ರು, ನಮ್ಮೆಲ್ಲ ಕ್ಯಾಮ್ರಾ ಹಾಕಿದ್ರೆ ಸ್ವಲ್ಪ ಮುಂದಕ್ಕೆ ಹೋಗಿ ಕಸ ಹಾಕ್ಬಿಡ್ತು, ಅದು ಅವಾಯ್ಡ್ ಆಗುತ್ತೆ ಅಂತ. ದಯವಿಟ್ಟು ಸಾರ್ವಜನಿಕರು ಇದ್ದೀರಿ, ದಯವಿಟ್ಟು ನಾನು ಇದನ್ನ ಹೇಳ್ತಿದ್ದೀನಿ, ನ್ಯೂಸನ್ನು ಮಾಡಿ, ಎಲ್ಲ ಇದರಲ್ಲೂ ಬಿಡಿ. ನಾನಂತೂ ಕಸ ವಿಷಯದಲ್ಲಿ ಯಾವುದೇ ಮುಲಾಜಿಲ್ಲದೆ ನಾನು ಕೆಲಸ ಮಾಡುವ. ದಯವಿಟ್ಟು ಇದನ್ನ ಎಲ್ಲರಿಗೂ ತಲುಪಿಸಿ. ನಾನು ಇನ್ಸ್ಪೆಕ್ಟರ್ ಇವತ್ತು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸರ್, ಅಂತ ಯಾರು ನಾವು 1,000 ರೂಪಾಯಿ ಫೈನ್ ಹಾಕ್ತಾ ಇದೀವಿ, ಯಾರು ಕಸ ಬೀದಿಯಲ್ಲಿ ಯಾರು ಎಸೆತಾ ಇದ್ದಾರೆ ಅಂತವ್ರು ಯಾರು ಹಾಕಲ್ಲ ಅಂತವ್ರನ್ನ ದಯವಿಟ್ಟು ನಾವು ವಿತ್ ಫೋಟೋ ನಂಬರ್ ಸಮೇತ ತಮಗೆ ಕಂಪ್ಲೇಂಟ್ ಕೊಡ್ತೀವಿ. ಒಂದು FIR ಅಲ್ಲ ಅಂದ್ರೆ NCR ಆದ್ರೂ ಆಗ್ಲೇಬೇಕು. ತಮ್ಮ ಸಹಕಾರ ಬೇಕು. ಈ ಮೂಲಕ ಸಂಪೂರ್ಣ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಬ್ಲಾಕ್ ಸ್ಪಾಟ್ ಇಲ್ಲದೇನೆ ಸ್ವಚ್ಛ ಗ್ರಾಮ ಪಂಚಾಯಿತಿ ಮಾಡಲಿಕ್ಕೆ ಗ್ರಾಮ ಪಂಚಾಯಿತಿ ಬದ್ಧವಾಗಿದೆ. ಅದಕ್ಕೆ ನಿಮ್ಮ ಎಲ್ಲ ಸಹಕಾರ ಬೇಕು. ಜೊತೆಲಿ ನನಗೆ ಪೊಲೀಸ್ ಇಲಾಖೆಯಿಂದಲೂ ಸಹಕಾರ ಬೇಕು. ದಯವಿಟ್ಟು ತಾವು ಸಹಕಾರ ಕೊಡಬೇಕು.